ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ನಾನು ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ, ನಿಮಗೆ ಗೊತ್ತಿರೋ ಹಾಗೆ ಲಾಸ್ಟ್ ವ್ಲಾಗಲ್ಲಿ ನಿಮ್ಗೆ ಹೇಳಿದ್ದೆ, ನಾಳೆ ನಾವು ವೈನಾಡ್ಗೆ ಹೋಗ್ತಾಯಿದ್ದೀವಿ ಅಂತ ಹೊರಟಿದ್ದೀವಿ. 7 ಗಂಟೆ ಕರೆಕ್ಟಾಗಿ ಬೆಳಗ್ಗೆನೇ ಬೇಗ ಎದ್ದು ಸ್ನಾನ ಎಲ್ಲ ಮುಗಿಸಿ ನೋಡಿ ಹೊಸ ಬಟ್ಟೆ ಹಾಕೊಂಡು ಮಿಂಚ್ತಾ ಇದ್ದಾರೆ ನೋಡಿ. ಯಾರು ಮಿಂಚ್ತಾ ಇದ್ದಾರೆ, ಯಾರು ಮಿಂಚ್ತಾ ಇಲ್ಲ. ನಂದು ಹೊಸ ಬಟ್ಟೆ ಅವತ್ತು ತಗೊಂಡಲ್ಲ ಅದು. ಮತ್ತು ಇವಾಗ ರಮ್ಯಾಕ್ ಅವ್ರ ಮನೆ ಹತ್ರ ಹೋಗ್ತಾಯಿದ್ವಿ. ಅವರು ರೆಡಿಯಾಗಿದ್ದಾರಂತೆ. ಒಟ್ಟಿಗೆ 4 ಜನನು ಇವಾಗ ಹೊರಡ್ತೀವಿ ಗೈಸ್, ಬನ್ನಿ. ಹಾಗೆ ಫ್ರೆಂಡ್ಸ್, ನಮ್ಮ ಮನೆಯಿಂದ ರಮ್ಯಾಕ್ ಅವ್ರ ಮನೆಗೆ ಬಂದ್ವಿ. ಅವ್ರನ್ನ ಪಿಕ್ ಮಾಡಿಕೊಂಡು ಇವಾಗ ನಾವು ಹೊರಡೋಣ ಅಂತ. ಅವರು ಆಲ್ರೆಡಿ ರೆಡಿ ಆಗಿದ್ರು ನಾವು ಬರೋ ಅಷ್ಟರಲ್ಲಿ. ಆ್ಯಂಡ್ ನೋಡ್ತಾ ಇದ್ರಲ್ಲ, ಬಲೂನ್ ಡೆಕೋರೇಷನ್ ಎಲ್ಲ ನೈಟ್ ಬರ್ಡೇ ಸೆಲೆಬ್ರೇಷನ್ 12 o'clockಗೆ ಮಾಡಿದ್ದಾರೆ. ಚಿಂಟು ಮತ್ತು ನವೀನ್ ಅಣ್ಣ ಇಬ್ಬರು ಸೇರಿಕೊಂಡು ಅದನ್ನೇ ನೋಡ್ತಾ ಇದ್ವಿ, ಕ್ಯಾಂಡಲ್ ಮತ್ತು ಬಲೂನ್ ಡೆಕೋರೇಷನ್ ಎಲ್ಲನೂ. ಇವಾಗ ಅಥರ್ವನ್ನ ಬಿಟ್ಟು ಹೋಗಬೇಕು. ಚಿಂಟುನೂ ಇಲ್ಲೇ ಇದ್ಲು. ಚಿಂಟು ಅಥರ್ವನ್ನ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಹಲೋ ಫ್ರೆಂಡ್ಸ್, ಫೈನಲಿ ಇವಾಗ ಬರ್ಡೇ ಗರ್ಲ್ ಜೊತೆ ಹೋಗ್ತಾ ಇದ್ದೀವಿ ನಾವು ಟ್ರಿಪ್ಗೆ. ಬರ್ಡೇ ಗರ್ಲ್ ಮಿಂಚ್ತಾ ಇದ್ದಾರೆ. ವೈಟಲ್ಲಿ ಮಿಂಚ್ತಾರೆ. ಗಂಡ ಹೆಂಡತಿ ಪಿಂಕ್ ಮೇಲೆ. ಏನು ಮ್ಯಾಚಿಂಗ್, ಇಷ್ಟ್ರ ಮಟ್ಟಿಗೆ ಮ್ಯಾಚಿಂಗ್ ಹಾಕೊಂಡಿದ್ದೀರಾ ಅಲ್ವಾ? ನಾವೇನು ಪ್ಲಾನೇ ಮಾಡಿಲ್ಲ, ನಾವೇ ಮ್ಯಾಚ್ ಮಾಡ್ಕೊಂಡಿಲ್ಲ. ಓಕೆ, ಮತ್ತೆ ಇನ್ನೇನಕ್ಕ ಸಮಾಚಾರ ಹೇಳ್ಬೇಕು? ಇನ್ನೊಂದು ವಾರ ಬಂದ್ರೆ ರಕ್ಷಿತಾ ದಾಂಪತ್ಯ ಜೀವನ ಕಾಲಿಟ್ಟು 7 ವರ್ಷ. ಯೂಶಲಿ ಕಪಲ್ಸ್ ಮ್ಯಾಚಿಂಗ್ ಹಾಕೊಳಕ್ ಇಷ್ಟಪಡ್ತಾರೆ ಆಯ್ತಾ. ನಮ್ದು ಅದೇನ್ ಅಂದ್ರೆ ನಮಗೂ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಮ್ಯಾಚಿಂಗ್ ಹಾಕೋಬೇಕು ಅಂತ. ನಮ್ಗೆ ಏನಂದ್ರೆ ಈಗ ಅವ್ರಿಗೆ ಯಾವ ಕಲರ್ ಚೆನ್ನಾಗ್ ಕಾಣುತ್ತೆ ಅದು ಅವ್ರು ಹಾಕೋಬೇಕು, ನನ್ಗೆ ಯಾವ ಕಲರ್. ಸೊ ಮ್ಯಾಚ್ ಮಾಡಕ್ಕೋಸ್ಕರ ಪರ್ಟಿಕ್ಯುಲರ್ ಒಂದೇ ಕಲರ್ ಹಾಕೋಬೇಕು ಅಂತ ಹುಡ್ಕಲ್ಲ ನಾವು ಜನರಲ್ ಆಗಿ. ಕಾಮನ್ ಆಗಿ ಜಾಸ್ತಿ ವೈಟ್ ಇಷ್ಟ. ಅವ್ರು ವೈಟ್ ಯಾವಾಗ್ಲೂ ವೈಟ್ ಅಲ್ಲೇ ಇರ್ತಾರಲ್ಲ, ಸೊ ನಾನು ಹೇಳಕ್ಕೆ ಹೋಗಲ್ಲ ಅವ್ರಿಗೆ ಆ ಕಲರ್ ಒಟ್ನಲ್ಲಿ ಕೋಇನ್ಸಿಡೆಂಟ್ ಆಗಿ ಮ್ಯಾಚ್ ಮಾಡ್ಕೊಂಡಿರೋದು ಬರ್ಡೇ ದಿನ. ಸಕ್ಸಸ್ಫುಲ್ ಆಗಿ ಹೋಗ್ಬೇಕು ಅಂತ ವಿಶ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಏನಿಲ್ಲ, ಸಕ್ಸಸ್ಫುಲ್ ಆಗಿ ಆಗುತ್ತೆ. ಮುಂಚೆ ಎಲ್ಲಾನು ಪ್ಲಾನ್ ಮಾಡ್ಕೊಂಡು ಹೋಗ್ತಾ ಇದೀವಿ ಈ ಸಲ. ರಕ್ಷಿತಾ ಇನ್ನೊಂದು ಡೈಲಾಗ್ ಎಲ್ಲ ಗೊತ್ತಾ? ಲಾಸ್ಟ್ ಟೈಮ್ ರಾವು ಕಲರ್ ಮೇಲೆ ಬಿಟ್ಬಿಟ್ಟಿದ್ದಾರೆ. ಈ ಸಲ ಮುಂಚೆನೆ ಹೇಳೋಣ ನೋಡ್ಬಿಟ್ಟು, ಅಕ್ಕ ಇಷ್ಟೊತ್ತಿಗೆ ರಾಹುಕಾಲ, ನಾವು ರಾಹುಕಾಲದಲ್ಲಿ ನೋಡ್ಬಿಟ್ಟು ಲಾಸ್ಟ್ ಟ್ರಿಪ್ ಕ್ಯಾನ್ಸಲ್ ಆಯ್ತು, ಫ್ಲಾಪ್ ಆಯ್ತು. ಈಗ ಇಷ್ಟೊತ್ತಿಗೆ ರಾಹುಕಾಲ ಇನ್ನೂ ಅರ್ಧ ಗಂಟೆ ಮುಂಚೆ ನೋಡಿ ಅವಳು ಎಷ್ಟು ಫಾಸ್ಟ್ ಆಗಿ 7:30ಗೆ ಇರೋ ರಾಹುಕಾಲ 7 ಗಂಟೆಗೆ ರಾಹುಕಾಲ. ನಾವ್ ಆಮೇಲೆ ನಾನ್ ಫುಲ್ ಗಾಬರಿ, ನಾನು ರೆಡಿನೇ ಆಗಿಲ್ಲ. ನಾನು ಎದ್ಬಿಟ್ಟು ರಾತ್ರಿ ಸೆಲೆಬ್ರೇಷನ್ ಆಗಿತ್ತಲ್ಲ, ಆ ವಿಡಿಯೋನೇ ಒಂದ್ 20 ಸತ ನೋಡ್ಬಿಟ್ಟು ಆಮೇಲೆ ಸ್ನಾನಕ್ಕೆ ಹೋದೆ. ಅದಕ್ಕೆ ನನಗೆ ಅಲ್ಲೊಂದು 10-15 ನಿಮಿಷ ಲೇಟ್ ಆಯ್ತು ನನಗೆ. ಅಲ್ಲಿಗಿಂತ ಒಂದೂವರೆ ಆಯ್ತು. ಈಗ ಕರೆಕ್ಟ್ ಟೈಮಿಗೆ ಹೊರಟಿದೀವಿ. ರಾಹುಕಾಲಕ್ಕೂ ಮುಂಚೆನೆ ಹೊರಟಿದೀವಿ. ಆ್ಯಂಡ್ ಇವಾಗ ಗುಡ್ಲುಪೇಟೆ ಹತ್ರ ನಾವು ಟಿಫನ್ ಮಾಡ್ಕೊಂಡು ಮುಂದೆ ಬೇಗ ಹೊರಟೋಗ್ತೀವಿ. ನಂಗೆ ಇನ್ನೂ ಜಾಸ್ತಿ ಜನ ಹೋಗ್ಬೇಕು ಅಂದ್ರೆ ಎಲ್ಲರದ್ದು ಟೈಮು ಇದಾಗ್ಬೇಕು, ಪ್ಲಾನ್ ಇದಾಗ್ಬೇಕು. ನಮ್ಮ ಆರ್ಯನ್ ಟಿಟಿ ಮಾಡ್ಕೊಂಡು ಎಲ್ಲರೂ ಬೇಕು ಅಂದಾಗ ನೆಕ್ಸ್ಟ್ ಆ ಥರ ಮಾಡ್ಬೇಕು. ಮತ್ತೆ ಆರ್ಯ ಇನ್ನು ಸ್ವಲ್ಪ ದೊಡ್ಡವರಾಗ್ಬೇಕು. ನಮ್ಮ ಅಥರ್ವ ಫುಲ್ ಫೀಲಿಂಗ್ ಅಲ್ಲಿ ಇದ್ದಾನೆ. ಆರ್ಯಂಗೂ ಟ್ರಾವೆಲ್ ಇಷ್ಟ ಆಗುತ್ತೆ, ಅವ್ನು ಇರ್ತಾನೆ ಆರಾಮಾಗಿ ಇರ್ತಾನೆ. ಬಟ್ ಅಲ್ಲಿ ನಾವು ತುಂಬಾ ಕಂಫರ್ಟಬಲ್ ಆಗಿಲ್ಲ, ಇರೋಕ್ಕಾಗಲ್ಲ. ಆಮೇಲೆ ಇನ್ನೊಂದೇನಂತಂದ್ರೆ ನಮ್ಮ ಅಥರ್ವ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡವನೆ. ಏನ್ ಮಾಡೋದು, ಲಾಸ್ಟ್ ಟೈಮ್ ವಾಮಿಟಿಂಗ್ ಎಲ್ಲ ಆಯ್ತು. ಲಾಂಗ್ ಜರ್ನಿ ಬೇಡ, ಸುಮ್ನೆ ಅವ್ನಿಗೂ ರಿಸ್ಕ್, ನಮ್ಗೆ ಖುಷಿ ಇದ್ರೆ ವಾಶ್ರೂಮ್ ಹೋಗ್ಬೇಕು, ವಾಮಿಟ್ ಮಾಡ್ಬೇಕು ಅಂತೆಲ್ಲ ಕಾಟ್ಲೆ ಆಯ್ತಲ್ಲ. ಲಾಸ್ಟ್ ಅಧ್ವಾನ ಆಗೋಯ್ತು. ಲಾಸ್ಟ್ ಟ್ರಿಪ್ ಬೇಜಾರೇ ಆಗೋಯ್ತು. ಸುತ್ತು ಕಾರೇ ಮನೆ ಆಗ್ಬಿಟ್ಟಿತ್ತು, ಕಾರೇ ರೆಸಾರ್ಟ್ ಆಗ್ಬಿಟ್ಟಿತ್ತು. ಲಾಸ್ಟ್ ನಾವು ಒಂದು ವಿಷಯ ಏನ್ ಒಳ್ಳೇದ್ ಮಾಡಿದ್ವಿ ಅಂದ್ರೆ ಬಂದ್ ಮಲ್ಕೊಂಡ್ವಿ ಮನೇಲಿ. ಅಲ್ಲೇ ಎಲ್ಲಾದ್ರೂ ಆಟ ಆಗಿದ್ರೆ ಇನ್ನೂ ನೆಕ್ಸ್ಟ್ ಡೇ ಲಾಸ್ಟ್ ಟೈಮ್ ಆಗಿದ್ದು ಒಂದೇ ಒಂದು ಫನ್ ಅಂದ್ರೆ ಅದು ಹುಡುಕೊಂಡು ರೆಸಾರ್ಟ್ ಸಿಗ್ತಾನೆ ಇಲ್ಲ. ಅದೊಂದೇ ಫನ್ನಿ ಮೂಮೆಂಟ್ ಅಂದ್ರೆ ಎಲ್ಲ ಟ್ರಾಜಿಡಿ. ಹಾಗೆ ಫ್ರೆಂಡ್ಸ್, ನಾವು ಹೊರಟಾದ್ಮೇಲೆ ನಾವು ಗುಂಡ್ಲುಪೇಟೆ ಹತ್ರ ಸ್ಟಾಪ್ ಕೊಟ್ವಿ ಟಿಫನ್ ಮಾಡ್ಕೊಳ್ಳೋಣ ಅಂತ. ನಾವು ಒಂದು 7:30ಗೆಲ್ಲ ಹೊರಟ್ವಿ ಅಲ್ವಾ ಮನೆಗೆ. ಒಂದು 8:30, 8:45ಗೆಲ್ಲ ನಾವು ಗುಂಡ್ಲುಪೇಟೆಗೆ ರೀಚ್ ಆಗಿದ್ವಿ. ಅಲ್ಲಿ ಟಿಫನ್ ಮಾಡ್ಕೊಬೋಣ. ಆಮೇಲೆ ಇನ್ನೂ ಫಾರೆಸ್ಟ್ ಏರಿಯಾ ಎಲ್ಲ ಬಂದ್ಬಿಡುತ್ತೆ, ಆವಾಗ ಹೊಟ್ಟೆ ಹಸಿವಾಗುತ್ತೆ. ಅದಕ್ಕೆ ಟಿಫನ್ಗೆ ಅಂತ ಸ್ಟಾಪ್ ಕೊಟ್ಟಿದ್ದೀವಿ. ಆ್ಯಂಡ್ ನಾನು ರೈಸ್ ಬಾತ್ ಮತ್ತು ರಮ್ಯಕ್ಕ ಪೊಂಗಲ್, ಆಮೇಲೆ ಇವರು ಇಡ್ಲಿ ತೊಗೊಂಡಿದ್ದಾರೆ.
ಸಾಂಬಾರು ಡಿಪ್ ಇಡ್ಲಿ ತೊಗೊಂಡಿದ್ದಾರೆ. ಇಷ್ಟು ಜನ ತಿನ್ಕೊಂಡು ಇವಾಗ ಸ್ವಲ್ಪ ಹೊತ್ತು ಅಂದರೆ ನಮಗಿನ್ನೂ ಟೈಮ್ ಇದೆ ಚೆಕ್-ಇನ್ ಆಗೋಕ್ಕೆ. ಒಂದು 2ಗೆ ಚೆಕ್-ಇನ್ ಆಗುವಂಥದ್ದು. ನಾವು ಸ್ವಲ್ಪ ಬೇಗನೆ ಹೋಗ್ತಾ ಇದ್ದೀವಿ. ಒಂದಷ್ಟು ವೀಡಿಯೋಸ್ ಎಲ್ಲ ಮಾಡಿಕೊಂಡು ಇನ್ನು ಮಿಕ್ಕಿರೋ ಬೇರೆ ಯಾವುದಾದ್ರೂ ಪ್ಲೇಸ್ ಇದ್ದರೆ ನೋಡ್ಕೊಂಡು ಹೋಗೋಣ ಅಂತ ಸ್ವಲ್ಪ ಬೇಗನೆ ಹೊರಟ್ವಿ. ಈಗ ಟಿಫನ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಫ್ರೆಂಡ್ಸ್ ಹೋಗ್ತಾ ಟೈಮ್ ಪಾಸ್ ಆಗಲಿ ಅಂತ ಅಂತ್ಯಾಕ್ಷರಿ ಆಡೋಣ ಅಂತ ಅಂದ್ಕೊಂಡಿದ್ದೀವಿ. ಇವಾಗ ರಮ್ಯಕ್ಕ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಹಾಡಿ ನೀವು. ನಾನು ಯಾವ ಲಾಸ್ಟಲ್ಲಿ ಅಕ್ಷರ ಬರುತ್ತೆ ಅದಕ್ಕೆ ಅವ್ನು ಆಡಬೇಕು. ಯಾವ ಒಳ್ಳೆ ಹಾಡಿಂದ ಸ್ಟಾರ್ಟ್ ಮಾಡೋಣ ಅಂತ ಯೋಚನೆ ಮಾಡಿ. ದೇವ್ರ ಹಾಡಿಂದ ಸ್ಟಾರ್ಟ್ ಮಾಡ್ಬೋದು. ಹೌದಾ? ಮಾದೇಶ್ವರ ದಯಪಾರದೆ ಬರಿದಾದ ಬಾಳಲ್ಲಿ ಬರಬಾರದೆ ನೀನಿರದೆ ನನಗೆ ಬದುಕಿಲ್ಲಿದೆ. ಈಗ ನಾನು ದೇವರಾಡೆ ಆಡ್ಬೇಕಾ? ಹಂಗೇನಿಲ್ಲ, ಬೇಡನಾ? ಶುಭಾರಂಭ ಅಂತ ದಾ ಯಾವ ಲ್ಯಾಂಗ್ವೇಜ್ ಆದ್ರೂ ಆಡ್ಬೋದಾ? ಬೇರೆ ಲ್ಯಾಂಗ್ವೇಜ್ ಗೊತ್ತಿಲ್ಲ. ದಾ ದಿಲ್ ಮೇರ ದುಃಖ 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 ಸ್ಟಾರ್ಟಿಂಗ್ ಅದೇನದು? ಅದೇನೆ. ಜುಮ್ತ ಈ ಮೈಯಲ್ಲಿ ಶುರು ಪ್ರೀತಿ ತುಂಬರಾತ ಎದೆಯಲ್ಲಿ ಲಾ ಲಾ ಶಿವು ಲಾ ಲಾ ಹೇಳಿ. ಬಂಗಾರ. ವಿಂಡೋ ಕ್ಲೋಸ್ ಮಾಡಿ, ಅದು ಗಾಡಿ ಇರುತ್ತಲ್ಲ ಅಷ್ಟೊಂದು ಇದಾಗ್ ಬರಲ್ಲ. ರಾ ರಾ ನವೀನ್ ರಾ 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 ಇಷ್ಟೊಂದೆಲ್ಲ ಟಿಕ್ ಟಿಕ್ 1 ಅವಾಗ ಟಿಕ್ ಟಿಕ್ 2 ಇಲ್ಲ ಹೇಳ್ಬೇಕು. ಮುಂದೆ ಕೇಳು. ವಸಂತ ಮಾಸದಲ್ಲಿ ಒಂದು ಮಧ್ಯರಾತ್ರಿಯಲ್ಲಿ ರಾವದು ವಸಂತ ಎಲ್ಲಿ? ರಾಗು ಆಗು ಎಲ್ಲಿ? ರಾಯಿಂದನೇ ಸ್ಟಾರ್ಟ್ ಆಗಿತ್ತು ಮ್ಯೂಸಿಕ್. ದಾಡ್ ಹಂಗೆ ಶುರು. ಲಾ ಕೊಟ್ಟ ಕರೆಕ್ಟ್ ಇದೆ. ಲಾ ಲೋಕವೇ ಹೇಳಿದ ಮಾತಿದು, ವೇದದ ಸಾರವೇ ಕೇಳಿದು, ನಾಳಿನ ಚಿಂತೆಯಲ್ಲಿ ಬಾಳಬಾರದು, ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು. ಮತ್ತೆ ದಾವಂತ ನನಗೆ. ಅಯ್ಯೋ ಬೇಗ ಬೇಗ ಆಡ್ಬೇಕು. ದಾ ಬರ್ಬಾರ್ದಾ? ಎಲ್ಲಿಂದ ಬರುತ್ತೆ? ನಾನು ಎಷ್ಟು ಬೇಗ ಹೇಳ್ದೆಪ್ಪ. ಶಿವನು ನಾನು ಬೇಗ ಹೇಳ್ಬಿಟ್ವಿ. ದಿಲ್ ರಂಗೀಲಾ ದಿಲ್ ರಂಗೀಲಾ ಎವ್ರಿ ಮಾರ್ನಿಂಗ್ ಬೀಚಲ್ಲಿ ಕುತ್ಕೊಳ್ಳಿ, ಬಿಯರ್ ಬಾಟ್ಲು ಬಾಯಲ್ಲಿ ಇಟ್ಕೊಳ್ಳಿ, ದಮ್ಮು ಮೇಲೆ ದಮ್ಮು ಹೊಡ್ಕೊಳ್ಳಿ, ಅಷ್ಟು ಕಣ್ರಿ ಗೋವಾಗ್ ಬಂದ್ಬಿಡ್ರಿ. ರಾ ರಾ ಹೇಳಿ ಬೇಗ. ಜರ ಹೇಳಿ. ಕಸಿನ ಹುಡುಗ ಜಾ ಪಟ್ ಪಟ್ ಅಂತ ಹೇಳ್ಬೇಕಲ್ಲ. ಜಾದಲ್ಲಿ ಯಾವ ಹಾಡ ಇದ್ರು? ಜಗ್ಗು ಕಮ್ಮಿ ನಿಮ್ ಬಾಸ್. ಜಗದಲ್ಲಿ ನಾನು ಏಯ್ ನಿನಗಿಂದಲೇ ಹುಟ್ಟಿರುವ ಬಾ ಬಂದೆಯ ಬಾಳಿನ ಬೆಳಕ. ಎಷ್ಟೇ ಹೊಸ ಸಾಂಗ್ಗಳು ಬಂದ್ರು ನಮ್ ಬಾಯಲ್ಲಿ ಇರೋದೆಲ್ಲ ಹಳೆ ಸಾಂಗ್ಸೇನೆ. ನನಗಾಗಿ ನನ್ನ ಜೊತೆಯಾಗಿ ಸ್ನೇಹದ ಮಾತಿಂದ ಪ್ರೀತಿ ತುಂಬಿದೆ ಆನಂದ. ಅಗೇನ್ ಮತ್ತೆ ನಾವಂತಲ್ಲ ನನ್ಗೆ. ದಾರಿ
ಕಾಣದಾಗಿದೆ ರಾಘವೇಂದ್ರನೇ. ಹೌದು, ಕಂಟಿನ್ಯೂ ಮಾಡಿ, ಅದು ಬರ್ತಾ ಇಲ್ಲ. ಬೆಳಕ ತೋರಿ ನಡೆಸುವ ಯೋಗಿ ವಲ್ಯನೇ. ಗೈಸ್ ಬೇಜಾನಿದೆ, ಬಿಸಿ ಇದಾರೆ. ಆಮೇಲೆ ನಾ ಹೇಳಿ. ನಾ ಅಂತೂ ಎಷ್ಟು ಸಾಂಗ್ ಇದೆ ಗೊತ್ತಾ. ಅಯ್ಯೋ ನವೀನ್ ಬಂದ್ಬಿಡು ಹಿಂದಕ್ಕೆ. ಹಾ ಹೇಳಿ. ಅಗೇನ್ ರಾ ಇವ್ರಿಗೆ. ರಾಯರು ಬಂದರು ಮನೆಗೆ ರಾತ್ರಿ ಆಗಿ. ನಾನು ಅದನ್ನೇ ಅಬ್ಸರ್ವ್ ಮಾಡ್ತಾ ಇದ್ದೀನಿ, ನಮ್ಗೆ ಹೊಸ ಸಾಂಗ್ ಬರ್ತಾ ಇಲ್ಲ. ಈಗ ಬಂದಿರೋ ಸಾಂಗ್ಸ್ ಬಂತು. ತುಂತುರು ಅಲ್ಲಿ ನೀರ ಹಾಡು, ಕೊಟ್ಟೂರು ರೋಡು, ಇಲ್ಲಿ ಕೊಟ್ಟಿಯವರೆಲ್ಲ ಕೊಟ್ಟೂರು ರೋಡು. ಹಾಡು ಡಾ. ನಮ್ ಹಾಡ್ ಕೇಳಕ್ಕೆ ವ್ಯೂವರ್ಸ್ಗೆ ಬೋರ್ ಆಗ್ತಾ ಇರುತ್ತೆ ಅಲ್ವಾ. ಗೈಸ್ ನೆಕ್ಸ್ಟ್ ನಾವೆಲ್ಲ ಹೋಗ್ತೀವಿ, ಅಲ್ಲಿ ನಾನು ಕ್ಲಿಪ್ಪಿಂಗ್ಸ್ ತಗೊಳಕ್ ಸ್ಟಾರ್ಟ್ ಮಾಡ್ತೀನಿ ಈಗ. ಬಾಯ್ ಬಾಯ್ ಫ್ರೆಂಡ್ಸ್. ನಾವಿವಾಗ ಒಂದು ಫಾಲ್ಸಿಗೆ ಬಂದಿದ್ವಿ. ಎಷ್ಟು ಚೆನ್ನಾಗಿದೆ ನೋಡಿ ಫಾಲ್ಸ್ ಅಲ್ವಾ. ಇವ್ರು ನೋಡಿದ್ರೆ ಫುಲ್ ಕವರ್ ಮಾಡ್ಕೊಂಡು ಬರ್ತಾ ಇದಾರೆ. ನನಗೆ ಬನ್ನಿ ಮುಂದಕ್ಕೆ ಹೋಗೋಣ. ಮುಂದೆ ಹೋಗೋಣ. ಮುಂಗಾರು ಮಳೆಯಲ್ಲಿ ಗಣೇಶ್ ಯಾವನ ಪೂಜಾ ಗಂಧಿ ಕರ್ಕೊಯ್ತಾರಲ್ಲ ಆ ಥರ ಫಾಲ್ಸ್. ನಾವು ಪ್ರೀ ವೆಡ್ಡಿಂಗ್ ಶೂಟ್ಗೆ ಹೋಗಿದ್ದು ಯಾವ ಫಾಲ್ಸ್ ಅದು? ಇರುಪು ಫಾಲ್ಸ್ ಅಲ್ವಾ? ಅದೊಂಥರ ಚೆನ್ನಾಗಿತ್ತು. ಚೆನ್ನಾಗಿದೆ. ನಾನು ಅಲ್ಲಿಗೆ 2 ಸಲ. ಹಾಂ ನನ್ನ ಬಡವನೆ ಹೇಳಿ. ಹಾಡಿ ಇದ್ದಾಳೆ, ಹಾಡು ಬರ್ತಾ ಇದೆಯಾ, ಮಳೆ ಬೇರೆ ಬರ್ತಾ ಇದೆ, ಹಾಡು ಹಾಡು ಹೇಳಿ ಅಂದ್ರೆ ಓ ಕಾರಲ್ಲಿ ಬರ್ಬೇಕಾದ್ರೆ ದರ್ಶನ ಆಗಿತ್ತ. ಈಗ ಸುದೀಪ್ ಛತ್ರಿ ಕೊಡಿಸೋ ಚಿತ್ರ ನೆನೆಯಬೇಡ. ಫ್ರೆಂಡ್ಸ್ ನೋಡಿ ಫಾಲ್ಸ್ ಹೆಂಗಿದೆ ಅಂತ, ಸಕ್ಕತ್ತಾಗಿದೆ. ನೀವು ಕಿರ್ಚಿ ಇನ್ನೊಂದ್ಸಲ ಕಿರ್ಚಿ ಏನಾಗಲ್ಲ. ಅಂದ್ರ ನೀರ್ ಸೌಂಡ್ ಹೆಂಗ್ ಬರುತ್ತೆ ಅಲ್ವಾ. ದಕ್ಷಿಣ ತುಂಬಿ ಮನ ತನು ಕುಣಿದು ಕುಣಿದು ತನನ. ಓ ನಮ್ಮ ಭಾವ ನೆಕ್ಸ್ಟ್ ಲೈನ್ ಆಡಿದ್ರೆ ಆಗ್ಲೇ ಈಗ ಆಡ್ತಾ ಇಲ್ಲ. ಆಜಾರೆ ಫೋಟೋ ಫೈನಲಿ ಗೈಸ್ ನಾವು ರೆಸಾರ್ಟ್ಗೆ ಎಂಟ್ರಿ ಆಗ್ತಾ ಇದ್ದೀವಿ. ನಮಗೆ ತುಂಬ ಟ್ರಾವೆಲಿಂಗ್ ಅಂತ ಜಾಸ್ತಿ ಏನು ಅನಿಸ್ಲಿಲ್ಲ. ಒಂದು 2.5-3 hours ಮಾತ್ರ ಜರ್ನಿ ಮೈಸೂರು ಟು ವೈನಾಡ್. ಸೊ ನಮಗೆ ಜಾಸ್ತಿ ಟ್ರಾವೆಲಿಂಗ್ ಹಿಂಸೆ ಅಂತ ಅನಿಸ್ಲಿಲ್ಲ. ಇವಾಗ ಎಂಟ್ರಿ ಆಗ್ತಾ ಇದ್ದೀವಿ. ಎಂಟ್ರಿ ಆಗ್ತಾ ಇದ್ದಂಗೆ ಒಂಥರ ರೆಸಾರ್ಟ್ ಫೀಲ್ ಸೂಪರ್ ಆಗಿದೆ. ಇದೇ ನಮ್ಮ ನಾವು ಬಂದಿರೋ ರೆಸಾರ್ಟ್ ರೂಮ್. ನಾವು ಇವಾಗ ಜಸ್ಟ್ ಚೆಕ್-ಇನ್ ಆಗಿದ್ದೀವಿ. ನಿಜವಾಗ್ಲೂ ರೂಮ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿದ್ರೆ ಸಕ್ಕತ್ತಾಗಿದೆ. ತುಂಬ ಇಷ್ಟ ಆಯಿತು. ಬನ್ನಿ ಒಳಗಡೆ ಹೋಗೋಣ, ಹೇಗಿದೆ ತೋರಿಸ್ತೀನಿ. ಫಸ್ಟ್ ಎಂಟ್ರಿ ಆದ ತಕ್ಷಣ ನಿಮಗೆ ಇಲ್ಲಿ ಡೋರ್ ಹಿಂದೆನೇ ಮಿರರ್ ಸಿಗುತ್ತೆ. ದಟ್ಸ್ ಬ್ಯೂಟಿಫುಲ್. ಆ್ಯಂಡ್ ಎಷ್ಟು ಲಕ್ಸುರಿಯಸ್ ಆಗಿದೆ ನೋಡಿ, ತುಂಬ ಚೆನ್ನಾಗಿದೆ. ಆ್ಯಂಡ್ ನೀವು ಮಿಸ್ ಮಾಡ್ಕೊಳ್ಳೇಬೇಡಿ. ನಮ್ಮ ಕರ್ನಾಟಕಕ್ಕೆ ತುಂಬ ಅಂದರೆ ತುಂಬ ಹತ್ತಿರದಲ್ಲಿದೆ.
ಎಸ್ಪೆಷಲಿ ನಮ್ಮ ಮೈಸೂರಿಗೆ ತುಂಬಾ ಹತ್ತಿರದಲ್ಲಿದೆ. ಮ್ಯಾಕ್ಸಿಮಮ್ ಒಂದು ಎಷ್ಟು ಅವರ್ ಆಗ್ಬೋದು ಟ್ರಾವೆಲ್ ಮಾಡೋಕ್ಕೆ? ಎಷ್ಟು ಕಿಲೋಮೀಟರ್ ಆಗ್ಬೋದು? ಏನು ಮೈಸೂರಿಂದ 3 hours. 3 hours ನೋಡಿ, 3 hours ಅಷ್ಟೇ. ಏನು ಮೈಸೂರು ಟು ಬ್ಯಾಂಗ್ಳೂರ್ ಹೋದಷ್ಟು ಆಗುತ್ತೆ ವಯನಾಡಿಗೆ. ಆರಾಮಾಗಿ ಬಂದು ನೀವು ಫ್ರೀ ಮೈಂಡಿಂದ ಸ್ಟೇ ಆಗ್ಬಿಟ್ಟು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಫ್ಯಾಮಿಲಿ ಜೊತೆ ಬರ್ಬೋದು, ಕಪಲ್ಸ್ ಬರ್ಬೋದು, ಎಲ್ಲರೂ ಮಕ್ಕಳ ಜೊತೆ ಬರ್ಬೋದು. ತುಂಬ ಚೆನ್ನಾಗಿದೆ. ರೂಮ್ ಮಾತ್ರ ಫುಲ್ ಲಕ್ಸುರಿಯಸ್ ಆಗಿದೆ. ಸಕ್ಕತ್ ಇಷ್ಟ ಆಯಿತು. ಫುಲ್ ವೈಟ್ ಫಿನಿಶಿಂಗ್ ಅಲ್ಲಿ ಎಲ್ಲ ಮಾಡಿದ್ದಾರೆ. ವಿತ್ ಬಾಲ್ಕನಿ, ಟಿವಿ, AC with AC, and this is washroom. ಸೆನ್ಸರ್ ವಾಶ್ರೂಮ್ ಅಂತೂ ಸೂಪರ್ ಆಗಿದೆ. ಇದು ಲಕ್ಸುರಿಯಸ್ ಆಗಿ ಇದೆ. ಇಲ್ಲಿ ನೋಡಿ ದೋಸೆ. ಸ್ಪೇಸ್ಫುಲ್ ಆಗಿದೆ. ತುಂಬ ಸ್ಪೇಸ್ಫುಲ್ ಆಗಿದೆ. ಆ್ಯಂಡ್ ರೂಮಿಂದ ಜಸ್ಟ್ ಈ ಕಡೆ ಬಂದರೆ ನಿಮಗೆ ಬಾಲ್ಕನಿ ಸಿಗುತ್ತೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ಹೇಗಿದೆ ಅಂದರೆ ವಿತ್ ರೂಮಿಂದ ಬಾಲ್ಕನಿ ಇದೆ. ಬಾಲ್ಕನಿ ಅಂತ ಹೇಳಕ್ಕಾಗಲ್ಲ, ಒಂಥರ ಇದ್ರ ಯುಟಿಲಿಟಿ ಏರಿಯಾ ಥರ ವಿತ್ ಹೌದು. ಸೂಪರ್ವಾಗಿದೆ ನೋಡಿ. ಒಂಥರ ಇದು ಬಾಲ್ಕನಿ ಅಂತಲೂ ಹೇಳಕ್ಕಾಗಲ್ಲ, ಅಂದರೆ ಗಾರ್ಡನ್ ಥರ ಒಂಥರ ಚೆನ್ನಾಗಿದೆ. ಇಲ್ಲಿ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು ನೋಡಿ. ಹಾಂ, ಅಲ್ಲಿ ನೋಡಿ ಗೈಸ್. ಆ್ಯಕ್ಚುಲಿ ಅವ್ರದ್ದು ನಮ್ಮದು ಪಕ್ಕ ಇಲ್ಲ. ಆಕ್ಚುಲಿ ಅಕ್ಕಪಕ್ಕದ ಮನೆಯವರು. ಸೂಪರ್ ಆಗಿದೆ. ಅಂಡ್ ಗೈಸ್ ಅದಕ್ಕಿಂತ ಚೆನ್ನಾಗಿ ಗೈಸ್ ಇವಾಗ ನೋಡ್ತಾ ಇದ್ದೀರಲ್ಲ, ಕಾಫಿ ಏರಿಯಾ. ಇದೊಂದು ಚೆನ್ನಾಗಿದೆಲ್ಲ ಕಾಫಿ ಏರಿಯಾ. ಕುತ್ಕೊಂಡು ಕಾಫಿ ಕುಡಿಬೋದು. ಅಂಡ್ ಕಾಫಿ ರೂಮಲ್ಲೇ ಇದೆ. ರೂಮಿಂದ ಹೆಂಗೆ ಕಾಣುತ್ತೆ, ಸೂಪರ್ ಆಗಿದೆ. ಆ್ಯಂಡ್ ಅಲ್ಲಿ ನೋಡ್ತಾ ಇದ್ದೀರಲ್ಲ ಸ್ವಿಮ್ಮಿಂಗ್ ಪೂಲ್ ಏರಿಯಾ ಇದು. ನೆಕ್ಸ್ಟ್ ಇಲ್ಲಿಂದ ಕಂಡ್ರೆ ಸ್ವಿಮ್ಮಿಂಗ್ ಪೂಲ್ ಕಾಣುತ್ತೆ ನಿಮಗೆ. ಸ್ವಿಮ್ಮಿಂಗ್ ಪೂಲ್ ಕಾಣಿಸ್ತಾ ಇದೆ. ನೆಕ್ಸ್ಟ್ ಮಾರ್ನಿಂಗ್ ಸ್ವಿಮ್ ಮಾಡ್ತೀರಾ? ಕೋಲ್ಡ್ ಆಗಿದೆ ಅಂತೀರಲ್ಲ, ಮಾಡೋಣ, ಮಾಡ್ತೀರಾ? ಯೋಚನೆ ಮಾಡೋಣ ಅದ್ರ ಬಗ್ಗೆ ಬೆಳಿಗ್ಗೆ. ಓಕೆ. ಆ್ಯಂಡ್ ನೋಡಿದ್ರಲ್ಲ ರೂಮ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ನೀವು ಯಾರಿಗಾದ್ರೂ ಈ ಥರ ಎಂಜಾಯ್ಮೆಂಟ್ ಬೇಕು, ನಿಮ್ಗೆ ಯಾರಿಗಾದ್ರೂ ಪೀಸ್ಫುಲ್ ಆಗಿ ಈ ಥರ ಜಾಗ ಬೇಕು, ಎಂಜಾಯ್ ಮಾಡಬೇಕು, ಕಪಲ್ಸ್ ಎಂಜಾಯ್ ಮಾಡಬೇಕು, ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಬೇಕು, ಮಕ್ಕಳ ಜೊತೆ ಎಂಜಾಯ್ ಮಾಡಬೇಕು ಅಂತ ಹೇಳಿದ್ರೆ ಬಂದು ನೀವು ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್. ಆ್ಯಂಡ್ ಇವಾಗ ಲಂಚ್ ರೆಡಿ ಆಗಿದೆ. ಮಾರ್ನಿಂಗ್ ಟಿಫನ್ನು ಬರ್ತಾ ಮಾಡ್ಕೊಂಬಂದಿದ್ವಿ. ಇವಾಗ ಲಂಚ್ ಹೊಟ್ಟೆ ಹಸಿತಾ ಇದೆ. ಹೋಗಿ ಲಂಚ್ ಮುಗಿಸ್ಬಿಟ್ಟು ಬೇರೆ ಇನ್ನೂ ಸುಮಾರು ಆ್ಯಕ್ಟಿವಿಟೀಸ್ ಇದೆಯಂತೆ, ಅಲ್ಲೂ ಕರ್ಕೊಂಡು ಹೋಗ್ತಾರೆ. ಬನ್ನಿ. ಹಾಗೆ ನಾವು ಅಲ್ಲಿಂದ ಫ್ರೆಶ್ ಅಪ್ ಆಗಿ ಲಂಚ್ ಮಾಡೋದಕ್ಕೆ ಅಂತ ಬಂದ್ವಿ. ನನಗೆ ಪರ್ಸ್ನಲಿ ಲಂಚ್ ಅಂತೂ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ನಾನ್ ವೆಜ್, ವೆಜ್ ಎಲ್ಲ ಅವೈಲೇಬಲ್ ಇರುತ್ತೆ. ನಾವು ಏನು ಆರ್ಡರ್ ಮಾಡ್ತೀವಿ ಹಾಫ್ ಆನ್ ಅವರ್ ಮುಂಚೆ ನಾವು ಆರ್ಡರ್ ಮಾಡಿದ್ರೆ ಫ್ರೆಶ್ ಆಗಿ ನಮಗೆ ಪ್ರಿಪೇರ್ ಮಾಡಿ ಕೊಡ್ತಾರೆ. ಅದಕ್ಕಿಂತ ಸಖತ್ ಇಷ್ಟ ಆಗಿದೆ ಏನು ಅಂತ ಹೇಳಿದರೆ, ಅಲ್ಲಿ ಇರೋರು ನಮಗೆ ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ನಮ್ಮ ಮನೆಯವ್ರ ರೀತಿಯೇ ನಮ್ಮನ್ನ ಟ್ರೀಟ್ ಮಾಡಿ ನಮಗೆ ಒಂದು ಸ್ವಲ್ಪ ಹೆಸಿಟೇಟ್ ಆಗದೆ ಇರೋ ಥರ ನೋಡ್ಕೊತಾರೆ. ಅದು ಫಸ್ಟ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಿಜವಾಗ್ಲೂ ವೆಜ್ ಆಗಲಿ ನಾನ್ ವೆಜ್ ಆಗಲಿ ಊಟ ಅಂತೂ ಸೂಪರ್ಬಾಗಿರುತ್ತೆ. ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಕೇರಳದಲ್ಲಿ ಕೋಕೋನಟ್ ಆಯಿಲ್ ಯೂಸ್ ಮಾಡ್ತಾಯಿದ್ರು. ನಮಗೆ ಅಡ್ಜಸ್ಟ್ ಆಗೋದಿಲ್ಲ ಕೆಲವೊಬ್ಬರಿಗೆ. ಬಟ್ ಈ ರೆಸಾರ್ಟಲ್ಲಿ ಏನು ಗೊತ್ತಾ, ಕೋಕೋನಟ್ ಆಯಿಲ್ ಅಂತ ಅದು ಯೂಸೇ ಮಾಡಿಲ್ಲ ಅನಿಸುತ್ತೆ. ನಮ್ಮ ಕಡೆ ಯಾವ ಥರ ಆಯಿಲ್ ಯೂಸ್ ಮಾಡಿಕೊಂಡು ರೈಸ್ ಆಗಲಿ ಪ್ರತಿಯೊಂದು ನಮಗೆ ನಮ್ಮ ಸೈಡು ಫುಡ್ಡೇ ಅಂತಲೇ ಅನ್ನಿಸ್ತು ನಮಗೆ. ಇರುತ್ತೆ ಅಂತ ಹೇಳಿದ್ರು. ಲಂಚ್ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಆ್ಯಂಡ್ ರಮ್ಯಾಕ್ ಅವರು ರೆಡಿಯಾಗಿದ್ದಾರೆ ನೋಡಿ. ಇಬ್ಬರು ಪಿಂಕಲ್ಲಿ ಎಷ್ಟು ಚೆನ್ನಾಗಿ ರೆಡಿಯಾಗಿದ್ವಿ. ಬನ್ನಿ ಈ ಕಡೆ. ಪಿಂಕಿ ಏನು ಮಿಂಚ್ತಾ ಇದ್ದೀರಾ? ಮಿಂಚ್ಕೊಬಿಟ್ಟಿದ್ದೀರಾ? ಇವಾಗ ಈ ಥರ ಮಿಂಚ್ಕೊಬಿಟ್ಟಿದ್ದೀರಾ? ನಂದು ಮಿಂಚ್ತಾ ಇದೆಯಾ? ಏನು ಹಾಕೊಂಡ್ರೆ ಚೆನ್ನಾಗಿ ಯಾ ಈಗ ಬರ್ಡೇಗಲ್ಲಿ ಬರ್ತಾ ಇದ್ದಾರೆ ನೋಡಿ. ಎಲೆಕ್ಟ್ರಿಕ್ ಏನು ಕೆಲಸಲ್ಲ. ಕಾಟೇಜ್ ಕಡೆ ಇವಾಗ ಆರ್ಚರಿ ಕ್ಲಾಸಸ್ ನಡೀತಾ ಇದೆ. ರಮ್ಯಾಕ್ಕ ನಾನು ಅದು ಮುಟ್ಟ ಗಂಟ ನಾನು ಬಿಡೋದಿಲ್ಲ. ಇವತ್ತು ಬರೋದೇ ರೆಸಾರ್ಟಲ್ಲೇ ತೊಟ್ಟಿ. ಈಗ ಈ ಜಾಗ ಬಿಟ್ಟು ಬರಲ್ಲ ಅಂತ ಅವಳು
ಗುರಿ ಇಟ್ಕೋ ಕಡ್ಡಿದೆ ಹೋಗಲಿಲ್ಲ ಬುದ್ಧಿ ಫಸ್ಟ್ ಟೈಮ್. ಹಾಂ ಈಗ ಬೀಳುತ್ತಾ ಹೊಡೆಯುತ್ತಾ ಹೇಳಿ ಹೇಳಿ ಹಿಂದಕ್ಕೆ ಬಿಡು. ನೀ ಕರೆಕ್ಟಾಗಿ ಬಿಟ್ಟಿಲ್ಲ ಕೊಡಿಲ್ಲ ನಾನು ಬಿಡ್ತೀನಿ ಇನ್ನೊಂದು ಶಾರ್ಪ್. ಯಾರಿಗಾದ್ರೂ ತಿಚ್ಕೊಬಿಟ್ರೆ ಅಟ್ಲೀಸ್ಟ್ ಇದು ಹೊಡೆದ್ರೆ ಹೋಯ್ತಾ. ಕಷ್ಟ ಇದೆ ಅದು, ಅದನ್ನ ಇಟ್ಕೊಳಕ್ಕೆ ಭಾರ ಇದೆ. ರಕ್ಷಿತ ಬಂದ್ಲು ಕೆಳಕ್ ಮಾಡಿ, ಸ್ವಲ್ಪ ಕೆಳಕ್ ಮಾಡು. Come on, ಗೌರಿ. ಕಾನ್ಸಂಟ್ರೇಷನ್, ನೋ ಕಾನ್ಸಂಟ್ರೇಷನ್. Come on. ಬಾಡ ಬಿಡ್ರಿ. ಮೀಡಿಯಂ ಪ್ರೆಷರ್ ಸಾಕು ಇಷ್ಟು ದೂರಕ್ಕೆ. ಇಲ್ಲ ಪ್ರೆಷರ್ ಹಾಕಿ ರಕ್ಷಿತಾ ನೀನು ಬಿಟ್ರೆ ನಾವು ನಮ್ಮ ರೂಮ್ ಇತ್ತಲ್ಲ ಅಲ್ಲಿ ಗಂಟೆ ಹೊಟ್ಟೋಗ್ಬಿಡುತ್ತೆ. ಇಟ್ಕಳೆ ನಾನು ಹೇಳ್ಕೊಡ್ತೀನಿ. ಎಷ್ಟು ಈ ಥರ ಲಾಕ್ ಮಾಡಿಬಿಟ್ಟಿರಲಿ ಸುಮ್ಮನೆ ದವು ಅದೆಲ್ಲ ಬಿಡಲ್ಲ. ಇವಾಗ ಫಿಶಿಂಗ್ ಹತ್ರ ಬಂದಿದ್ದೀವಿ. ಬರುತ್ತಾ? ಬರುತ್ತೆ ಬಂತು ಬಂದು ಬಂದು ದಾಳ ನೀನು ಬಂದೇನೋ ಅಂತ ಕಚ್ಚಿದ್ರೆ ಸಿಗಾಕಳುತ್ತೆ. ಓ ಫಿಶ್ 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 ತೋರಿಸ್ರಿ. ವಾವ್ ಎಷ್ಟು ಚಿಕ್ಕದಾಗಿ ಹೆಂಗ್ ಬಂತು. ಬಿಟ್ಬಿಡಿ ಓಲಿ. ಹಾಗೆ ಫ್ರೆಂಡ್ಸ್ ನೋಡಿದ್ರಲ್ಲ ನಾವು ಏನೇನು ಎಂಜಾಯ್ ಮಾಡಿದ್ವಿ ರೆಸಾರ್ಟಲ್ಲಿ ಆ್ಯಂಡ್ ನಮ್ಮ ಟ್ರಿಪ್ ಹೇಗಿತ್ತು ಅಂತ. ಇನ್ನೂ ನಿಮಗೆ ನಾವು ರೆಸಾರ್ಟಲ್ಲಿ ಏನೇನು ಎಂಜಾಯ್ ಮಾಡಿದ್ವಿ ಆ್ಯಂಡ್ ನೆಕ್ಸ್ಟ್ ನಮ್ಮ ಟ್ರಿಪ್ ಹೇಗಿತ್ತು ಅಂತ ಗೊತ್ತಾಗಬೇಕಾ ನೆಕ್ಸ್ಟ್ ವ್ಲಾಗಲ್ಲಿ ನೋಡಿ. ಆ್ಯಂಡ್ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.